ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಯಕರಾದ ಸಾಮಾನ್ಯ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಅವ್ರ ಬಗ್ಗೆ ನೆನೆಯಿಂದ ಯಾವುದೋ ಒಂದು ಅಹಾಪುಹ ವಿಡಿಯೋ AI ಜನರೇಟೆಡ್ ವಿಡಿಯೋ ಮಾಡಿ ಒಂದು ಕೀಳು ಮಟ್ಟದ ರಾಜಕೀಯ ಮಾಡ್ತಾ ಇರೋದು ಸಾಬೀತುಪಡಿಸ್ತಾ ಇದ್ದವ್ರೆ. ಏನಂತಂದರೆ ಎಲೆಕ್ಷನ್ ಆಗಿ ಒಂದು ತಿಂಗಳಾಯಿತು, ದಾವಣಗೆರೆ ಎಲೆಕ್ಷನ್ ರಿಸಲ್ಟು ಬಂದಾಯಿತು. ನಮ್ಮ ಸಾಮಾನ್ಯ DK ಶಿವಕುಮಾರ್ ಸಾಹೇಬರು CM ಆಗ್ತಾವ್ರೆ. ಈಗ ಅವ್ರ ಅವಧಿಯಲ್ಲಿ ಅವರಿಗೆ ಮಿನಿಸ್ಟ್ರಿ ಡೆಪ್ಟಿ CM ಒಂದು ಸ್ಥಾನಮಾನ ಸಿಗಬೇಕು ಅಂತ ಸರ್ಕಾರ ನಿರ್ಣಯ ಮಾಡಿದೆ. ಜನಗಳು ಅದಕ್ಕೆ ಬೇಡಿಕೆ ಮಾಡ್ತಾವ್ರೆ. ಈ ಸಂದರ್ಭದಲ್ಲಿ ಅವ್ರ ಹೆಸರು ಕೆಡಿಸಬೇಕು, ಅವ್ರ ಹೆಸರನ್ನ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ರಾಜಕಾರಣಿಗಳು ಈ ಕೀಳು ಮಟ್ಟಕ್ಕೆ ರಾಜಕಾರಣ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ನಾವು ದಯವಿಟ್ಟು ನಮ್ಮ ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತೆ DK ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ಅವರಿಗೆ ಏನು ಮನವಿ ಮಾಡ್ತಾ ಇದೆ ಅಂದ್ರೆ, ಈ ಎಲ್ಲ ಡೂಪ್ಲಿಕೇಟ್ ಅಹಾಪುಹ ವಿಡಿಯೋಗಳಿಗೆ ಇದಾಗಬೇಡಿ. ಇದೆಲ್ಲ ಒಂದು ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಒಂದು ಹೆಸರು ಕೆಟ್ಟದ್ದು ತಗೊಂಬರಕ್ಕೆ ಷಡ್ಯಂತ್ರ ನಡೀತಾ ಇದೆ. ಜಮೀರ್ ಅಹಮದ್ ಖಾನ್ ಸಾಹೇಬರು ಚಿನ್ನದಂತ ಮನುಷ್ಯ, ಯಾವತ್ತೂ ಜಾತಿ ಭೇದ ಭಾವ ಮಾಡಿಲ್ಲ ಜೀವನದಲ್ಲಿ. ಎಲ್ಲಾ ಜಾತಿಗೂ ಸಮಾನವಾಗಿ ನೋಡ್ಕೊಂಡು ಹೋಗ್ತಾ ಇರೋದು ಹೃದಯ ಅಂತ ಒಂದು ಮನುಷ್ಯ ಅಂತಂದ್ರೆ ಇವತ್ತು BZ ಜಮೀರ್ ಅಹಮದ್ ಖಾನ್ ಸಾಹೇಬರು. ಅವ್ರ ಜೊತೆಯಲ್ಲಿ ಈ ತರ ಕೆಟ್ಟದು ಕೀಳ್ಮಟ್ಟದ ರಾಜಕೀಯ ಮಾಡ್ತಾರಲ್ಲ, ನಮ್ಮ ಮನಸ್ಸಿಗೆಲ್ಲ ನೋವಾಗ್ತಾ ಇದೆ. ಅವ್ನು ಯಾವ ಮೊಹಮ್ಮದ್ ಸಿರಾಜ್ ಯಾವುದೋ ದೊಡ್ಡ ಲೀಡರ್ ಏನ್ರಿ ಅವರು, ಅವ್ರಿಗೆ ಏನೋ ಕೇರಳದ ಕ್ಯಾಂಪೇನ್ ಬಿಟ್ಬಿಟ್ಟು ಜಮೀರ್ ಅಹಮದ್ ಖಾನ್ ಸಾಹೇಬರು ಫೋನ್ ಮಾಡ್ಕೊಂಡು ಈ ತರ ಮಾಡ್ಬಿಡಪ್ಪ ಅಂತ ಈ ಎಲ್ಲ ಕ್ರಿಯೇಟೆಡ್ ಆಡಿಯೋಗಳನ್ನ ಹಾಕೊಂಡು ವೈರಲ್ ಮಾಡ್ಬಿಟ್ರೆ ಜನ ನಂಬಿಡ್ತಾರೆ ಅಂತಂದ್ರೆ ನಿಮ್ಮತ್ತ ಅಷ್ಟು ದೊಡ್ಡರು ಯಾರು ಇಲ್ಲ. ಯಾವಾಗ ಮೀಡಿಯಾದಲ್ಲಿ BZ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ DCMದು ಒಂದು ಸ್ಥಾನಮಾನ ಸಿಗ್ತಾ ಇದೆ ಅಂತ ಗೊತ್ತಾಯ್ತು, ಅವಾಗ ಈ ಆಡಿಯೋ ರಿಲೀಸ್ ಆಗುತ್ತೆ. ಯಾಕಪ್ಪ ಒಂದು ತಿಂಗಳಿಂದ ಆಡಿಯೋ ರಿಲೀಸ್ ಆಗಿಲ್ಲ? ಎಲೆಕ್ಷನ್ ಟೈಮಲ್ಲಿ ಯಾಕೆ ರಿಲೀಸ್ ಆಗಿಲ್ಲ? ಎಲೆಕ್ಷನ್ ಮಾರ್ನಿಂಗ್ ಯಾವಾಗ ರಿಲೀಸ್ ಆಗಿಲ್ಲ? ಕೌಂಟಿಂಗ್ ಆದ್ಮೇಲೆ ಯಾಕೆ ರಿಲೀಸ್ ಆಗಿಲ್ಲ? ಇದಕ್ಕೆಲ್ಲ ಕಾಲ ಉತ್ತರ ಕೊಡುತ್ತೆ. ಆಮೇಲೆ ಆಡಿಯೋ ಯಾರು ಜನರೇಟ್ ಮಾಡಿದೆ ಅವ್ರಿಗೆಲ್ಲ ಕಾನೂನು ಕ್ರಮ ತಗೋಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ.